ಆ ವಿಡಿಯೋ ಡಿಸ್ಕನೆಕ್ಟ್ ಆಗಿತ್ತು, ಎರಡನೇ ಪಾರ್ಟ್ ಮಾಡ್ತಾ ಇದ್ದೇನೆ ನೋಡಿ. ಲಿಂಬು ಗಿಡ ಹಾಕಿ 1.5 ವರ್ಷ ಆಯಿತು, ಏನು ಬೆಳವಣಿಗೆ ಇಲ್ಲ ನೋಡಿ. ಅದಕ್ಕೆ ಸ್ವಲ್ಪ ಈಗ ತರಕಾರಿ ಪೇಸ್ಟ್ ತಂದು ಹಾಕಿದ್ದೇನೆ. ಇದು ಬಾಳೆ ಒಂದು ಬಿಟ್ಟಿದ್ದೇನೆ ಅಂತೇಳಿ, ಹೊಸ ಇನ್ನೊಂದು ಬಾಳೆ ಕೂಡ ಬಿಟ್ಟಿದೆ ನೋಡಿ, ಕಾಣ್ತಾ ಇದೆಯಾ ನೋಡಿ, ಇನ್ನೊಂದು ಬಾಳೆ ಇದು. ಇದು ಕೂಡ ಸೈಜಲ್ಲಿ ತುಂಬ ಸಣ್ಣದಿದೆ, ಇರಲಿ, ಏನೋ ಆಗಿದೆ ಅಲ್ಲ, ಖುಷಿ ಪಡಬೇಕು. ಇದು ನೋಡಿ, ಇದು ತುಂಬ ಸುತ್ತ ಕವರಿಂಗ್ ಮಾಡಿದ್ದೆ ಗ್ರೀನ್ ಮೆಷಲ್ಲಿ, ಮೊನ್ನೆ ತೆಗೆದಿದ್ದೇನೆ. ಈಗ ಸ್ವಲ್ಪ ರೂಢಿ ಆಗ್ತಾಯಿದೆ ನೋಡಿ, ಬಿಸಿಲೇ ಬೀಳ್ತಾ ಇರಲಿಲ್ಲ. ಇದು ಬಿಸಿಲು ತುಂಬ ಬಿದ್ದರೆ ತುಂಬ ಕಟ್ಟಿ ಹೋಗ್ತದೆ. ಲಾಸ್ಟ್ ಟೈಮ್ ಅಡಿಕೆ ಸಸಿ ಹಾಕಿದ್ದು ಸತ್ತೇ ಹೋಗಿತ್ತು. ಅದು ತೆಂಗಿನ ಸಸಿ ಹಾಕಿ, ತೆಂಗಿನ ಸಸಿ ಪ್ರೊಟೆಕ್ಟ್ ಮಾಡಿದ್ದೆ. ಈಗ ಮಳೆಗಾಲ ಸ್ಟಾರ್ಟ್ ಆಯ್ತಲ್ಲ, ಫುಲ್ ಓಪನ್ ಮಾಡಿಬಿಟ್ಟಿದ್ದೇನೆ. ಬೇವಿನ ಗಿಡ ಒಂದು ಇಲ್ಲಿದೆ, ಹಾಕಿ ಕಳೆದ ಸಲ ಮಳೆಗಾಲದಲ್ಲಿ ಹಾಕಿದ್ದು, ಏನೂ ಇಲ್ಲ. ಈ ಸರ್ತಿ ಹಾಗೆ ಇದೆ, ಚಿಗುರು ಇದೆ. ನೋಡೋಣ ಈ ಸರ್ತಿ ಅದು ಬೇರೆಲ್ಲ ಬೆಳ್ಕೊಂಡು ಬೆಳೀತದ ನೋಡೋಣ. ನುಗ್ಗೆ ನೋಡಿ, ನುಗ್ಗೆ ಅಲ್ಲೆಲ್ಲ ಏನು ಬೆಳವಣಿಗೆ ಇಲ್ಲ ಈ ಸರ್ತಿ. ನೋಡಿ, ಒಂದು ಕೋಡಾಗಿದೆ ನೋಡಿ, ಒಂದು ಕೋಡು. ಪ್ರತಿ ವರ್ಷ ಒಂದು ಕೋಡು ಗಿಫ್ಟು ಇಷ್ಟು ಮರದಲ್ಲಿ ನೋಡಿ, ಕಾಣ್ತಾ ಇದೆ ನುಗ್ಗೆ. ಒಂದು ನುಗ್ಗೆ, ಇಡೀ 4-5 ಸಸಿಯಲ್ಲಿ ಒಂದು ನುಗ್ಗೆ ತಿನ್ನೋ ಭಾಗ್ಯ ನೋಡಬೇಕು. ಮತ್ತು ಜೀನ್ ತಟ್ಟೆನ ಒಂದು ತೋರಿಸಿಬಿಡ್ತೇನೆ ನೋಡಿ, ಬರ್ತಾ ಇದೆಯಲ್ಲ, ತುಂಬ ನೋಡೋಣ. ಇದು ಇಷ್ಟು ವಿಡಿಯೋ. ಒಂದು ವಿಷಯ ಹೇಳಬೇಕಾಗಿತ್ತು ನಿಮಗೆ. ನಾನು ಕಾರಣಾಂತರದಿಂದ ಸ್ವಲ್ಪ 1 ವರ್ಷ ಅಥವಾ 2 ವರ್ಷದ ಮಟ್ಟಿಗೆ ಬೇರೆ ಕಡೆ ಹೋಗ್ತಾ ಇದ್ದೇನೆ ಕೆಲಸಕ್ಕೆ. ಅದಕ್ಕೋಸ್ಕರ ಇದನ್ನು ನಾನು ಮೇಂಟೈನ್ ಮಾಡಲಿಕ್ಕೆ ಆಗಲ್ಲ. ತುಂಬ ಬೇಸರ ಆಗ್ತಾಯಿದೆ. ನನ್ನ ಮಕ್ಕಳ ಥರ ಅದನ್ನು ನೋಡಿಕೊಂಡಿದ್ದೆ. ಕಾರಣಾಂತರದಿಂದ ನಾನೀಗೊಂದು ಹೋಗಲೇಬೇಕಾಗಿದೆ. ಅದಕ್ಕೋಸ್ಕರ ಇದಕ್ಕೆ ಬೇರೆಯೊಬ್ಬರನ್ನ ನಾನು ನೀರು ಹಾಕಲಿಕ್ಕೆ ವ್ಯವಸ್ಥೆ ಮಾಡಿದ್ದೇನೆ. ನೀರು ಹಾಕ್ಕೊಂಡು ಸ್ವಲ್ಪ ನೋಡ್ಕೊಂಡಿರಲಿಕ್ಕೆ ಅವರೇ ನೋಡ್ಕೊಳ್ತಾರೆ. ಬಹುಶಃ 1-2 ವರ್ಷ ಆಗ್ಬೋದು ನಾನು ಬರಲಿಕ್ಕೆ. ಆದರೂ ಮಧ್ಯದಲ್ಲಿ ನಾನು ಬಂದು ಹೋಗ್ತಾ ಇರ್ತೇನೆ. ಕಂಪ್ಲೀಟ್ ನಾನು ಇನ್ಚಾರ್ಜ್ ತಗೊಳ್ಳಿಕ್ಕೆ ಆಗೋದಿಲ್ಲ 2 ವರ್ಷದವರೆಗೆ ಅನ್ನಿಸ್ತದೆ. ಇನ್ನೊಂದು 6 ತಿಂಗಳಿಗೆ ಬಂದು ಎಲ್ಲ ನೋಡ್ಕೊಂಡು ಹೋಗ್ತಾ ಇರ್ತೇನೆ. ಅವರು ಕಂಪ್ಲೀಟ್ ಎಲ್ಲ ಕೆಲಸ ಮಾಡ್ತಾರೆ. ಮಳೆಗಾಲದಲ್ಲಿ ಇನ್ನೂ ನೀರು ಹಾಕಲಿಕ್ಕಿಲ್ಲ, ಒಂದು 4-5 ತಿಂಗಳು. ಅದ ನಂತರ ಅವರು ನೀರು ಹಾಕ್ತಾರೆ. ಮತ್ತು ಅದೀಗ ಆಗಸ್ಟ್ ಸೆಪ್ಟೆಂಬರಲ್ಲಿ ಇದ್ರ ಸ್ವಲ್ಪ ಬುಡ ಎಲ್ಲ ಬಿಡಿಸ್ಲಿಕ್ಕೆಲ್ಲ ಇದೆ. ಅದನ್ನು ಕೂಡ ಅವ್ರ ಹತ್ರ ಹೇಳಿದ್ದೇನೆ. ಮತ್ತು ಕ್ಯಾಮರಾ ಕೂಡ ಹಾಕಿದ್ದೇನೆ ನೋಡಿ, ಕಾಣ್ತಾ ಇದೆಯಲ್ಲ. ಕ್ಯಾಮರಾದಲ್ಲಿ ನಾನು ಕಂಪ್ಲೀಟ್ ವ್ಯೂ ಇರ್ತದೆ. ಸೊ ಅಲ್ಲಿಂದನೇ ಮೇಂಟೈನ್ ಮಾಡಬೇಕು, ಅಲ್ಲಿಂದನೇ ಕಂಟ್ರೋಲ್ ಮಾಡಬೇಕಂತ ಇದ್ದೇನೆ. ಅದಕ್ಕೆ ಇವತ್ತು ಅರ್ಜೆಂಟಾಗಿ ಒಂದು ಲೇಟೆಸ್ಟ್ ಆಗಿರಲಿ ಅಂತ ಒಂದು ವೀಡಿಯೋ ಮಾಡಿದ್ದೆ. ಗೊತ್ತಿಲ್ಲ, ಬಹುಶಃ ಬೇರೆಯವ್ರ ಹತ್ರ ಒಂದು ವೀಡಿಯೋ ಮಾಡಿ ಹಾಕಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಆಗಲಿಲ್ಲ ಅಂತೇಳಿ 6 ತಿಂಗಳು ಬಿಟ್ಟು ಬಂದು ನಾನೇ ಇನ್ನು ಅಪ್ಡೇಟೆಡ್ ವೀಡಿಯೋ ಹಾಕ್ತೇನೆ. ಅಲ್ಲಿವರೆಗೆ ಗುಡ್ ಬಾಯ್, ಸಿ ಯು ಅಗೇನ್. ನೋಡ್ತಾ ಇರಿ. ಬಹುಶಃ ನನ್ನ ಮಕ್ಕಳನ್ನು ಬಿಟ್ಟು ಹೋದಾಗ ಅನ್ನಿಸ್ತಾ ಇದೆ, ಏನು ಮಾಡಲಿಕ್ಕಾಗೋದಿಲ್ಲ. ಜೀವನ ಅಂದರೆ ಹಾಗೆ ಅಲ್ಲ, ಅನಿವಾರ್ಯ ಆದಾಗ ಬಿಟ್ಟು ಹೋಗ್ಲಿಕ್ಕೆ ರೆಡಿ ಇರಬೇಕು. ಅಟ್ಯಾಚ್ಮೆಂಟ್ ವಿತ್ ಡಿಟ್ಯಾಚ್ಮೆಂಟ್.